ಇಂದು 10ನೇ ತರಗತಿಯ ಸೇತುಬಂಧದಲ್ಲಿ ಒಂದು ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಸೊ ಫಸ್ಟ್ ಕ್ವಶನ್ ಇತ್ತು, ನಿಮ್ನಲಿಖಿತ ಪದ್ಯಭಾಗ ಪೂರ್ಣ ಕೀಜಿಯೆ ಅಂತ ಇದೆ. ಸೊ ಜೈ ಜೈ ಹಿಡಿದ ಮಾತಾವರೆಗೆ ಇರ್ತಕ್ಕಂಥ ಒಟ್ಟು 7 ಸಾಲುಗಳನ್ನು ಏನು ಮಾಡಬೇಕಾಗಿತ್ತು, ಪೋಸ್ಟ್ ಮಾಡಬೇಕಾಗಿತ್ತು. ಇದಿತ್ತು ಹಿಂದಿ ಕ್ವಶನ್ ಪೇಪರ್. ಆಲ್ರೆಡಿ 8th ಹಿಂದಿ ಕ್ವಶನ್ ಪೇಪರನ್ನು ಹಾಕಿದ್ದೀವಿ. ಇನ್ನು 9th ಹಿಂದಿ ಕ್ವಶನ್ ಪೇಪರನ್ನು ಲೈನಪ್ ಮಾಡ್ತೀವಿ, ಅದನ್ನು ಸಹಿತ ತಪ್ಪದೆ ನೋಡಿ. ಸೊ ಎರಡನೇ ಪ್ರಶ್ನೆಯಲ್ಲಿ 2 ಕ್ವಶನ್ಸ್ ಇದ್ದಾವೆ. ಒಂದನೇದು ಅನ್ಯಲಿಂಗ ಶಬ್ದ ಬರೀಬೇಕು, ಬಾದಶಾಹ ಮತ್ತು ರಾಜ. ಅದರಲ್ಲಿ ಎರಡನೇ ಕ್ವಶನ್ ಇತ್ತು, ಅನ್ಯವಚನ ರೂಪ ಬರೀಬೇಕು, ಝಂಡಾ ಮತ್ತು ದರ್ವಾಜ. ಪ್ರಶ್ನೆ 3, ಅದರಲ್ಲಿ ಫಸ್ಟ್ ಕ್ವಶನ್ ವಿಲೋಮ ಶಬ್ದ ಲಿಖಿಯೆ. ಸೊ ವಿರುದ್ಧಾರ್ಥಕ ಪದಗಳನ್ನು ಬರೀಬೇಕು. ಸೊ ಮೊದಲನೇದು ಗೌರವ ಅಂತ ಇದೆ. ಸೊ ಎರಡನೇದು ಘೋಡ ಅಂತ ಇದೆ. ಸೊ 3ರಲ್ಲಿ ಎರಡನೇ ಕ್ವಶನ್ ಇತ್ತು, ವಾಕ್ಯೊಮ್ಮೆ ಪ್ರಯೋಗ ಕೀಜಿಯೆ ಅಂತ ಇದೆ, ಹೃದಯ ಸ್ಪರ್ಶಿ ಮತ್ತು ಅಂಧವಿಶ್ವಾಸ. 4ರಲ್ಲಿ ಫಸ್ಟ್ ಕ್ವಶನ್ दुर्घटना से बचने के कोई 2 उपाय लिखिए. ಎರಡನೇ ಕ್ವಶನು बच्चों ने मिलकर मौसी की सेवा किस प्रकार की ಅಂತಕ್ಕಂಥದ್ದು ಇದೆ. ಇನ್ನು 5ನೇ ಕ್ವಶನ್ ಕನ್ನಡ में अनुवाद कीजिए ಒಳಗೆ 2 ವಾಕ್ಯ ಇದ್ದಾವೆ. बच्चे नीम पेड़ के तले खेलते थे, उसे सब मौसी कहकर पुकारते थे ಅಂತ 2 ವಾಕ್ಯಗಳಿದ್ದಾವೆ. ಆ 2 ವಾಕ್ಯಗಳನ್ನು ತಾವೇನು ಮಾಡಬೇಕಪ್ಪ ಅಂದರೆ ಕನ್ನಡದಲ್ಲಿ ಅನುವಾದವನ್ನು ಮಾಡಬೇಕು. ಅನುವಾದ ಮಾಡ್ತಕ್ಕಂಥದ್ದು ಗೊತ್ತಿದೆ. ಲಿಂಗ, ವಚನ, ಕಾಲ, ವಿರಾಮ ಚಿಹ್ನೆ, ವಿಭಕ್ತಿ ಪ್ರತ್ಯಯಗಳು ಅಂದರೆ ಕಾರಕಗಳು, ಅವುಗಳ ಸರಿಯಾಗಿ ಬಳಕೆಯನ್ನು ನೋಡಿಕೊಂಡು ತಾವೇನು ಮಾಡಬೇಕಾಗ್ತದೆ, ಕಾರಕಗಳನ್ನು ಸಹಿತನೂ ಕೂಡ ಲಕ್ಷ್ಯ ಕೊಟ್ಟು ಅನುವಾದಗಳನ್ನು ಮಾಡಬೇಕು. 6ನೇ ಪ್ರಶ್ನೆ ನಿಮ್ನ ಶಬ್ದಕ್ಕೆ ಸಂಧಿ ಪಹಚಾನಿ ಅಂತ ಇದೆ. ಸೊ ಕೊಟ್ಟ ಶಬ್ದಗಳ ಸಂಧಿಗಳನ್ನು ಗುರುತಿಸಬೇಕು. ಯಾವ ಶಬ್ದಗಳಿದಾವೆ ಅಂದರೆ ಕವೀಂದ್ರ, ಸದೈವ, ಭವನ, ಪರೋಪಕಾರ. ಈ 4 ಶಬ್ದಗಳಲ್ಲಿ ಪ್ರತಿಯೊಂದು ಶಬ್ದ ಯಾವ ಸಂಧಿಗೆ ಉದಾಹರಣೆ ಅಂತ ಸಂಧಿ ಹೆಸರನ್ನು ಅದರ ಮುಂದೆ ಬರೀಬೇಕು. 7ನೇ ಪ್ರಶ್ನೆ ಪರ್ಯಾವರಣ ಕಾ ಮಹತ್ವ ಸಮಜಾಯಿ. ಸೊ ಪರ್ಯಾವರಣ ಅಂದರೆ ಪರಿಸರ, ಪರಿಸರದ ಮಹತ್ವವನ್ನು ಸೊ ತಾವುಗಳು ಬರಿಬೇಕು. 8ರಲ್ಲಿ ಪ್ರಶ್ನೆ ಇತ್ತು, ಇನ್ನು ವಾಕ್ಯಾಂಶ ಕೆ ಲಿಯೆ ಏಕಲ್ ಶಬ್ದ ಲಿಖಿ. ಇಲ್ಲಿ ವಾಕ್ಯಗಳಿದ್ದಾವೆ. ಈ ವಾಕ್ಯಗಳನ್ನು ಏನು ಮಾಡಬೇಕಪ್ಪ ಅಂದರೆ ಅದನ್ನು ಸಮರ್ಥನೆ ಮಾಡ್ತಕ್ಕಂಥ ಒಂದೇ ಒಂದು ಶಬ್ದದಲ್ಲಿ ಉತ್ತರಗಳನ್ನು ಬರಿಬೇಕು. ಸೊ ಫಸ್ಟ್ ಇತ್ತು ಜೋ ರಕ್ಷಾ ಕರ್ತಾ ಹೋ, ಯಾರು ರಕ್ಷಣೆಯನ್ನು ಮಾಡ್ತಾರೆ. ಎರಡನೇದು ಗೋದ್ ಲಿಯಾ ಹೋ, ಗೋದ್ ಅಂದರೆ ದತ್ತು. ಮುಂದಿನ 9ನೇ ಪ್ರಶ್ನೆ ಇತ್ತು ಚಲನಾ ಹಮಾರ ಕಾಮೆ ಅಂತ ಇದೆ. ಸೊ ಕವಿತಾ ಮೇ ಕವಿನೇ ಕ್ಯಾ ಸಂದೇಶ ದಿಯಾ ಹೇ ಅಂತ ಕೇಳಿದ್ದಾರೆ. ಇಲ್ಲಿ ಅದನ್ನು ಕೂಡ ತಾವೇನು ಮಾಡಬೇಕಾಗ್ತದಪ್ಪ ಅಂತಂದರೆ ಚಲನಾ ಹಮಾರ ಕಾಮೆ ಒಳಗಡೆ ಕವಿ ಅವರು ಏನನ್ನು ಓದುಗರಿಗೆ ಸಂದೇಶ ಕೊಟ್ಟಿದ್ದಾರೆ ಅನ್ನೋದನ್ನು ಬರಿಬೇಕು. 10ನೇ ಪ್ರಶ್ನೆ ಖೇಲೋಂ ಸೆ ಕ್ಯಾ ಲಾಭ ಹೇ. ಸೊ ಖೇಲ್ ಅಂದರೆ ಆಟ. ಸೊ ಆಟಗಳನ್ನು ಆಡೋದ್ರಿಂದ ಸೊ ಏನೆಲ್ಲ ಲಾಭ ಇದೆ ಅನ್ನೋದನ್ನು ತಾವೇನು ಮಾಡಬೇಕಾಗ್ತದ ಬರಿಬೇಕಿತ್ತು. ಇನ್ನು 11ನೇ ಪ್ರಶ್ನೆ ಇದೆ ಮುಹಾವರೆ ಕಾ ಅರ್ಥ ಲಿಖಕರ್ ವಾಕ್ಯೊಮ್ಮೆ ಪ್ರಯೋಗ ಕೀಜಿ. ಇಲ್ಲಿ ಮುಹಾವರೆಗಳಿದ್ದಾವೆ. ಈ ಮುಹಾವರೆಗಳನ್ನ ತಾವೇನು ಮಾಡಬೇಕಪ್ಪ ಅಂದರೆ ಫಸ್ಟು ಅರ್ಥ ಬರಿಬೇಕು. ಸೊ ಅರ್ಥ ಬರ್ಕೊಂಡು ಆಮೇಲೆ ಏನು ಮಾಡಬೇಕಪ್ಪ ಅಂತಂದ್ರೆ ಅವುಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಅವುಗಳನ್ನು ಬಳಕೆಗಳನ್ನು ಮಾಡಬೇಕು. ಸೊ ಫಸ್ಟ್ ಕ್ವಶನ್ ಇತ್ತು ಘಾವ್ ಬರ್ನ, ಎರಡನೇದು ಸಾಂಪ್ ಸೂಕ್ ಜಾನ ಅಂತ ಇದೆ. ಸೊ ಎರಡರದ್ದು ಕೂಡ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ಮುಹಾವರೆಗಳ ಅರ್ಥ ಬರೀರಿ. ಸೊ ಅರ್ಥ ಬರ್ಕೊಂಡು ಏನು ಮಾಡಿರಿ, ವಾಕ್ಯಗಳಲ್ಲಿ ಪ್ರಯೋಗಗಳನ್ನು ಮಾಡಿರಿ. 12ನೇ ಪ್ರಶ್ನೆ ನಿಮ್ನ ವಾಕ್ಯೋಕೆ ಪ್ರಕಾರಕ್ಕೆ ಲಿಯೆ, ನಿಮ್ನ ವಾಕ್ಯೋಕೆ ಪ್ರಕಾರಕ್ಕೆ ಲಿಯೆ ಉದಾಹರಣೆ ಲಿಖಿಯೆ. ಸೊ ಇಲ್ಲಿ ವಾಕ್ಯದ ಪ್ರಕಾರಗಳನ್ನು ಅವ್ರು ಏನು ಮಾಡಿದಾರಪ್ಪ ಅಂದರೆ ಕೊಟ್ಟಿದ್ದಾರೆ. ಓಕೆ, ಸೊ ಆ ವಾಕ್ಯದ ಪ್ರಕಾರಗಳಿಗೆ ನೀವು ಸಮರ್ಥನೆಯನ್ನು ಮಾಡ್ತಕ್ಕಂಥದ್ದು ಒಂದೊಂದು ಉದಾಹರಣೆಗಳನ್ನು ಬರಿಬೇಕು. ಇಲ್ಲಿ ಪ್ರಶ್ನಾರ್ಥಕ ವಾಕ್ಯ ಅಂತ ಕೊಟ್ಟಿದ್ದಾರೆ. ಈ ಪ್ರಶ್ನಾರ್ಥಕ ವಾಕ್ಯಕ್ಕೆ ಒಂದು ಉದಾಹರಣೆ. ಎರಡನೇದು ಸಂಕೇತಾರ್ಥಕ ವಾಕ್ಯ ಅಂತ ಕೊಟ್ಟಿದ್ದಾರೆ. ಆ ಸಂಕೇತಾರ್ಥಕ ವಾಕ್ಯಕ್ಕೂ ಕೂಡ ನೀವು ಏನು ಮಾಡಬೇಕಾಗಿತ್ತು, ಒಂದೊಂದು ಉದಾಹರಣೆಗಳನ್ನು ಕೊಟ್ಟು ಅವುಗಳನ್ನು ಸಮರ್ಥನೆಗಳನ್ನು ಮಾಡಬೇಕಿತ್ತು. ಮುಂದಿನ ಪ್ರಶ್ನೆ ಸೌರ ಲಾಲ್ಟೇನ್ ಕೆ ಬಾರೆ ಮೇ ಲಿಖಿ. ಸೊ ಸೌರ ಲಾಲ್ಟೇನ್ ಬಗ್ಗೆ ಬರಿಬೇಕಿತ್ತು. 14ನೇ ಪ್ರಶ್ನೆ ಕಿತ್ತೂರು ರಾಜ್ಯಕ್ಕೆ ಸಮೃದ್ಧಿ ಕೆ ಬಾರೆ ಮೇ ಲಿಖಿ. ಸೊ ಕಿತ್ತೂರು ರಾಜ್ಯದ ಸಮೃದ್ಧಿ ಕುರಿತು ಬರಿಬೇಕು. ಕಿ ಅವ್ರ ಕಿ ಪ್ರಯೋಗ ಮೇ ಕ್ಯಾ ಅಂತರ್ ಹೇ. ಇದು ಮೋಸ್ಟ್ ಇಂಪಾರ್ಟೆಂಟ್ ಗ್ರಾಮರ್ ಇತ್ತು. ನೀವು ಆಲ್ರೆಡಿ 9ನೇ ತರಗತಿಗೆ ಕಲ್ತ್ಕೊಂಡಿದ್ರಿ. ಸಣ್ಣ ಕಿ ಮತ್ತು ದೊಡ್ಡ ಕಿ ನಡುವಿನ ವ್ಯತ್ಯಾಸಗಳನ್ನು ತಾವೇನು ಮಾಡಬೇಕು, ಅದನ್ನು ಎಲ್ಲಿ ಬಳಸ್ತೀವಿ. ಸೊ ಉದಾಹರಣೆಗಳನ್ನು ನೀವೇನು ಮಾಡಿರಿ, ಕೊಡ್ರಿ. ಇನ್ನು 16ನೇ ಪ್ರಶ್ನೆ ನಿಮ್ನ ದೋಹೆ ಕಾ ಭಾವಾರ್ಥ ಲಿಖಿ. ಇಲ್ಲಿ ಒಂದು ದೋಹಾ ಕೊಟ್ಟಿದ್ದಾರೆ. ಆ ದೋಹಾದ ಭಾವಾರ್ಥಗಳನ್ನು ಬರಿಬೇಕಾಗ್ತದೆ. ಸೊ ದೋಹಾ ಏನಿತ್ತಪ್ಪ ಅಂತಂದ್ರೆ ತರುವರ ಫಲ ನೈ ಖಾತ ಹೇ, ಸರವರ ಪಿಯ ಹಿ ನ ಪಾನ, ಕಹಿ ರಹಿಮ ಪರ ಕಾಜಹಿತ, ಸಂಪತ್ತಿ ಸಂಚಯಿ ಸುಜಾನ ಅಂತಕ್ಕಂಥದ್ದಿದೆ. ಸೊ ಈ ದೋಹಾಗಳನ್ನು ತಾವೇನು ಮಾಡಬೇಕು, ಭಾವಾರ್ಥಗಳನ್ನು ಬರಿಬೇಕಾಗ್ತದೆ. ಓಕೆನಾ. ಇನ್ನು ಮುಂದಿನ 17ನೇ ಪ್ರಶ್ನೆ ಇತ್ತು 2 दिन की छुट्टी मांगते हुए मुख्याध्यापक को एक पत्र लिखिए. ಸೊ 2 ದಿನಗಳ ರಜೆಗಳನ್ನು ಕೋರಿ ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಒಂದು ಏನು ಮಾಡಿರಿ, ರಜೆ ಚೀಟಿ ಬರೀರಿ ಅಂತ 17ನೇ ಪ್ರಶ್ನೆಗಳನ್ನು ಕೇಳಿದ್ದಾರೆ.
ಇನ್ನು 18ನೇ ಪ್ರಶ್ನೆ ಇತ್ತು ಮೊಬೈಲ್ ಕೆ ಲಾಭ और ಹಾನಿ ಕೆ ಬಾರೆ ಮೇ ಲಿಖಿಯೇ. ಎಸ್, ಮೊಬೈಲ್ನ ಹಾನಿ ಮತ್ತು ಲಾಭಗಳು ಎಲ್ಲ ಏನೇನು ಇದಾವೆ ಅನ್ನೋದನ್ನು ಪಾಯಿಂಟ್ ವೈಸ್ ಬರೀಬೇಕಿತ್ತು. ಇನ್ನು 19ನೇ ಪ್ರಶ್ನೆ ಸಹಿ ವಿರಾಮ ಚಿಹ್ನ ಕಾ ಪ್ರಯೋಗ ಕೀಜಿಯೇ. ಇಲ್ಲಿ 2 ವಾಕ್ಯಗಳನ್ನು ಕೊಟ್ಟಿದ್ದೀವಿ. ಆ ವಾಕ್ಯಗಳಲ್ಲಿ ಯಾವುದು ಸರಿಯಾದ ಲೇಖನ ಚಿಹ್ನೆಗಳ ಬಳಕೆ ಆಗ್ತದೆ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು, ಬರೀಬೇಕಾಗಿತ್ತು. ಆಪ್ಕಾ ನಾಮ್ ಕ್ಯಾ ಹೇ, ಶಿಲ್ಪಾ ನೆ ಗಲ್ತಿ ನಹಿ ಕಿ. 20ನೇ ಪ್ರಶ್ನೆ ನಿಮ್ನ ಗದ್ಯಾಂಶ ಪಡ್ಕರ್ ದಿಯೇ ಗಯೇ ಪ್ರಶ್ನೋं के उत्तर लिखिए. 20ರಲ್ಲಿ ಏನು ಕೊಟ್ಟಿದ್ದೀವಿ ಅಂದರೆ ಒಂದು ಪ್ಯಾಸೇಜ್ ಕೊಟ್ಟಿದ್ದೀವಿ. ಆ ಪ್ಯಾಸೇಜನ್ನು ನೀವೇನು ಮಾಡಬೇಕು, ಓದ್ಕೊಳ್ಬೇಕು. ಆ ಪ್ಯಾಸೇಜನ್ನು ಓದಿದ ನಂತರ ಕೆಳಗಡೆ 2 ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ. ಆ 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು. ಆ 2 ಪ್ರಶ್ನೆ ಏನಿತ್ತು ಅಂದ್ರೆ ಸಂಸ್ಕೃತ ಕಾ ಆದಿ ಕಾವ್ಯ ಕೌನ್ಸಾ ಹೇ, ಶ್ರೀರಾಮ್ ಕಿಸ್ಕೆ ಮಹಾನ್ ಸಮರ್ಥಕ್ ಥೇ ಅಂತಕ್ಕಂಥ 2 ವಾಕ್ಯಗಳಿದ್ದಾವೆ. ಆ 2 ವಾಕ್ಯಗಳನ್ನು ತಾವು ಏನು ಮಾಡಬೇಕಪ್ಪ ಅಂತಂದ್ರೆ ಪ್ರಶ್ನೆಗಳಿಗೆ ಮೇಲಿರ್ತಕ್ಕಂಥ ಗದ್ಯಾಂಶದ ಆಧಾರದ ಮೇಲೆ ಉತ್ತರಗಳನ್ನು ಕೊಡಬೇಕು. ಇಷ್ಟು ಈ ವಿಡಿಯೋದಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ 10ನೇ ತರಗತಿಯ ಪೂರ್ವ ಪರೀಕ್ಷೆ, ಅದು ಸೇತುಬಂಧದಲ್ಲಿ ಒಂದು ಸಹಕಾರಿ ಆಗ್ತಕ್ಕಂಥ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳನ್ನು ಹಾಕಿದ್ದೀವಿ. 8th ಕ್ವಶನ್ ಪೇಪರ್ ನೋಡ್ರಿ, 10th ಆ್ಯನ್ಯುವಲ್ ಆ್ಯಕ್ಷನ್ ಪ್ಲ್ಯಾನ್ಗಳನ್ನು ಸಹಿತನೂ ಕೂಡ ಹಾಕಿದ್ದೀವಿ. ಅವೆಲ್ಲರ ಲಿಂಕ್ಗಳನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ.